ನಮಸ್ತೆ, ಶುಭೋದಯ ಆ್ಯಂಡ್ ವೆಲ್ಕಮ್ ಟು ಡಿವೈನ್ ಮದರ್ ಲೈಟ್ ಮೆಡಿಟೇಷನ್. ನಮ್ಮೆಲ್ಲರಿಗೂ ನಮ್ಮ ಪೂರ್ವಜನ್ಮದ ಕರ್ಮದ ಅನುಸಾರವಾಗಿ ಮತ್ತು ಈ ಬದುಕಿನಲ್ಲಿ ನಾವು ಅನಾವರಣಗೊಳಿಸುವಂತಹ ಅನುಭವಗಳಿಗೋಸ್ಕರ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯ ಗುಣಗಳಿರುವ ತಂದೆ ನಮಗೆ ಒಲಿದಿರ್ತಾರೆ. ಈ ಜನ್ಮದ ಈ ಪಾತ್ರದಲ್ಲಿ ನಮ್ಮ ತಂದೆಗೆ ಸಂಬಂಧಪಟ್ಟ ಎಷ್ಟೋ ಸಂಭ್ರಮ ಅಥವಾ ಕೆಲವೊಂದು ಸತಿ ಅಸಮಾಧಾನ, ನೋವು ತುಂಬಿಕೊಂಡಿರಬಹುದು. ಇವತ್ತು ಡಿವೈನ್ ಮದರ್ ಲೈಟ್ ಮೆಡಿಟೇಷನ್ನಲ್ಲಿ ಆಕೆಯ ಪ್ರೀತಿ, ಆ ಜ್ಞಾನದ ಬೆಳಕನ್ನು ತಂದೆಯ ಜೊತೆ ನಮಗಿರೋ ಸಂಬಂಧದ ವಿಷಯವಾಗಿ ಹರಿಸುವ ಆ ಒಂದು ಅನುಭವವನ್ನು ನೋಡೋಣಂತೆ ಬನ್ನಿ. ಅದಕ್ಕೆ ಸಂಬಂಧಪಟ್ಟಂತಹ ನ್ಯೂನತೆಗಳನ್ನು ಆಕೆ ತೆಗಿತಾ ಇದ್ದ ಹಾಗೆ ನಮ್ಮಲ್ಲಾಗುವ ಸುಧಾರಣೆಯನ್ನು ಸಂಭ್ರಮಿಸೋಣ ಜೊತೆಯಾಗಿ. ಲೆಟ್ ಸ್ಟಾರ್ಟ್ 6 minutes 6 seconds ಆಫ್ ಡಿವೈನ್ ಮದರ್ ಲೈಟ್ ಮೆಡಿಟೇಷನ್. ಧನ್ಯವಾದಗಳು. ಈ ರೀತಿಯ ಹಲವಾರು ಆಳವಾದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸೆಲ್ಫ್ ಲವ್ 365 ಪ್ರತಿನಿತ್ಯ 1 ಗಂಟೆಗಳ ಕಾಲ ಯೋಗ, ಧ್ಯಾನ, ಬ್ರೈನ್ ಟ್ರೈನಿಂಗ್ ಮತ್ತು ಲೈವ್ ವೆಲ್ನೆಸ್ ಪ್ರೋಗ್ರಾಮ್ನ ಅನುಭವಿಸ್ತಾ ಯಾವ ರೀತಿ ಅದ್ಭುತ ಸುಧಾರಣೆಯನ್ನು ಸೆಲ್ಫ್ ಲವ್ 365ನ ಪಾರ್ಟಿಸಿಪೆಂಟ್ಸ್ ಅನುಭವಿಸಿದಾರೇನೋ ಒಂದೊಂದು ಒಪಿನಿಯನ್ನ ಪ್ರತಿನಿತ್ಯ ಗಮನಿಸ್ತಾ ಇದ್ದೀವಿ. ಇವತ್ತು ಕೂಡ ಓರ್ವರ ಒಪಿನಿಯನ್ನ ಗಮನಿಸೋಣಂತೆ. ನೀವು ಕೂಡ ಈ ಸೆಲ್ಫ್ ಲವ್ ಜರ್ನಿಯಲ್ಲಿ ಭಾಗವಹಿಸಬಹುದು. ವರ್ಷದ ಯಾವುದೇ ದಿನ ಅಲ್ಲಿಂದ 365 ದಿನಗಳ ಕಾಲ ಈ ಜರ್ನಿಯಲ್ಲಿ ನೀವು ಒಳಗಾಗಬಹುದು. ಇದಕ್ಕೆ ಸಂಬಂಧಪಟ್ಟಾಗೆ ಉಚಿತವಾದ ಒಂದು ವೆಬಿನಾರ್ ಇದೆ. ಮೊದಲು ಸೆಲ್ಫ್ ಲವ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. QR ಕೋಡ್ನ ಸ್ಕ್ಯಾನ್ ಮಾಡಿ ಅಥವಾ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿದೆ. ಆ್ಯಂಡ್ ಈ ಒಂದು ಅದ್ಭುತವಾದ ಜರ್ನಿಯಲ್ಲಿ ನೀವು ನಿಮ್ಮ ಆರೋಗ್ಯವನ್ನು ನೀವೇ ಆಂತರಿಕವಾಗಿ ಯಾವ ರೀತಿ ಬದಲಾಯಿಸ್ಕೊಳ್ಬೋದು ಅಂತ ಗಮನಿಸ್ಬೋದಾಗಿದೆ. ಮತ್ತೆ ಸಿಗ್ತೀನಿ ನಾಳೆ. ಧನ್ಯವಾದಗಳು. ನಮಸ್ಕಾರ. ಮೃದುವಾಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಸಹಜವಾದ ಉಸಿರಾಟದ ಕಡೆಗೆ ವರ್ಗಾಯಿಸಿ. ಪ್ರತಿ ಉಸಿರಿನ ಜೊತೆಯಲ್ಲೂ ನಿಮ್ಮ ದೇಹವು ಹಗೂರವಾಗುತ್ತಿದ್ದ ಹಾಗೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಜಗನ್ಮಾತೆಯನ್ನು ನಿಮ್ಮ ಮನಸ್ಸಿನೊಳಗೆ ಮೂಡಿಸಿಕೊಳ್ಳಿ. ಪ್ರೀತಿ, ಅನುಕಂಪ, ಅನಂತ ಬೆಳಕಿನ ಮೂಲವಾದ ಆ ಜಗನ್ಮಾತೆಯನ್ನು ನಿಮ್ಮ ಹೃದಯದೊಳಗೆ ಅನುಭವಿಸುತ್ತಿದ್ದ ಹಾಗೆ ನಿಮ್ಮ ಸುತ್ತಲೂ ಧನಾತ್ಮಕವಾದ ಪ್ರಕಾಶಮಾನವಾದ ಬೆಳಕು ಆವರಿಸುತ್ತಿರುವ ಹಾಗೆ ಭಾವಿಸುತ್ತಾ ಆಕೆಯ ಸ್ಮರಣೆಯ ಬೆಳಕು ನಿಮ್ಮ ಹೃದಯದಿಂದ ವಿಸ್ತಾರವಾಗಿ ಹರಡುತ್ತಾ ನಿಮ್ಮ ಪ್ರಭೆಯ ತುಂಬ ತುಂಬಿಕೊಳ್ಳುತ್ತಾ ಮಾತೆಯ ಬೆಚ್ಚನೆಯ ಪ್ರೀತಿ, ರಕ್ಷಣೆ ಮತ್ತು ನಿರಂತರವಾದ ಪ್ರೀತಿಯು ನಿಮ್ಮ ಬಳಿಯಲ್ಲೇ ಜೊತೆಯಲ್ಲೇ ಇರುವ ಈ ಮೃದುವಾದ ಅನುಭವವನ್ನು ಆಳವಾಗಿ ಅನುಭವಿಸುತ್ತಾ ಪ್ರಕಾಶಮಾನವಾದ ಸೂರ್ಯನ ಬೆಳಕು ಎಲ್ಲೆಡೆ ಹರಡುವಂತೆ ನಿಮ್ಮ ಪ್ರತಿ ಉಸಿರಿನ ಜೊತೆಯಲ್ಲೂ ಈ ಬೆಳಕು, ಈ ಪ್ರೀತಿಯು ನಿಮ್ಮೊಳಗೆ ಇನ್ನೂ ಆಳವಾದ ಅನುಭವಕ್ಕೆ ಬರುತ್ತಿರುವ ಹಾಗೆ ಭಾವಿಸಿ. ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಿರುವ, ಮಾರ್ಗದರ್ಶನ ನೀಡುತ್ತಿರುವ, ನಿರಂತರವಾಗಿ ನಿಯಮಿತವಾದ ಪ್ರೀತಿಯನ್ನು ದಯಪಾಲಿಸುತ್ತಿರುವ ಆಕೆಯ ಪ್ರೀತಿಯನ್ನು ಆಳವಾಗಿ ಅನುಭವಿಸುತ್ತಾ ಆಕೆಯ ಕೃಪೆಯ ಧಾರೆಯನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಅವಳ ಈ ಕೃಪೆಯ ಜೊತೆ, ಮಮತೆಯ ಜೊತೆ, ಶುಶ್ರೂಷೆಯ ಜೊತೆ ಕೆಲವು ಕ್ಷಣಗಳ ಕಾಲ ಆನಂದದಿಂದ ಆರಾಮದಾಯಕವಾದ ಭಾವನೆಯಲ್ಲಿ ಇರಿ. ನಿಧಾನವಾಗಿ ಜಗನ್ಮಾತೆಯ ಶುಶ್ರೂಷೆಯ ಬೆಳಕನ್ನು, ಚಿಕಿತ್ಸಕ ಶಕ್ತಿಯನ್ನು ಸಂಪೂರ್ಣವಾಗಿ ನಿಮ್ಮನ್ನು ಆವರಿಸುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ಈ ಜನ್ಮದಲ್ಲಿ ನಿಮ್ಮ ಮತ್ತು ನಿಮ್ಮ ತಂದೆಯ ನಡುವಿನ
ಸಂಬಂಧವನ್ನು ಸಂಪೂರ್ಣವಾಗಿ ಬೆಳಕಿನ ಈ ಚಿಕಿತ್ಸಕ ಶಕ್ತಿಯ ಮುಖಾಂತರ ಆನಂದದಿಂದ, ಸಂಭ್ರಮದಿಂದ, ಅರಿವಿನೊಂದಿಗೆ ತುಂಬಿಸಿಕೊಳ್ಳುತ್ತಾ ನಿಮ್ಮ ಮತ್ತು ಈ ಜನ್ಮದ ನಿಮ್ಮ ತಂದೆಯ ನಡುವಿನ ಎಲ್ಲ ಅಸಮಾಧಾನ, ನೋವು, ಹೊರಗು ಮತ್ತು ನಿರಾಶೆಗಳನ್ನು ಸಂಪೂರ್ಣವಾಗಿ ಗುಣಪಡಿಸಿ ನಿಮ್ಮ ಹೃದಯದಲ್ಲಿ ಸುಲಭವಾಗಿ ಕ್ಷಮಾ ಮನೋಭಾವನೆ ಮತ್ತು ಆಳವಾದ ಅರಿವಿನಿಂದ ನಿಮ್ಮ ತಂದೆಯನ್ನು ಅವರಿರುವ ಹಾಗೆ ಸ್ವೀಕರಿಸುತ್ತಾ ಅಜ್ಞಾನದಿಂದ ಅಥವಾ ಮುಗ್ಧವಾಗಿ ಮಾಡಿರುವ ಎಲ್ಲ ತಪ್ಪುಗಳಿಗೆ ಕ್ಷಮೆ ನೀಡುತ್ತಾ ಪ್ರತ್ಯಕ್ಷವಾಗು ಪರೋಕ್ಷವಾಗು ಅವರು ದಯಪಾಲಿಸಿದ್ದ ಎಲ್ಲ ಸೌಲಭ್ಯಗಳಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ ಜಗನ್ಮಾತೆಯ ಈ ಬೆಳಕು ನಿಮ್ಮಿಬ್ಬರ ನಡುವೆ ಇರುವ ಎಲ್ಲ ಅಸಮಾಧಾನವನ್ನು, ನಕಾರಾತ್ಮಕ ಕರ್ಮಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ತಂದೆಯ ಕಡೆಗೆ ಯಥೇಚ್ಛವಾದ ಗೌರವ, ಧನ್ಯತಾ ಮನೋಭಾವನೆಯಲ್ಲದೆ ಇನ್ಯಾವ ನಕಾರಾತ್ಮಕ ಭಾವನೆಯೂ ನಿಮ್ಮ ಆತ್ಮದಲ್ಲೀಗ ಉಳಿದಿಲ್ಲವೆಂದು ಭಾವಿಸುತ್ತಾ ನಿಮ್ಮ ತಂದೆಯ ಈ ಜನ್ಮದ ಸಂಬಂಧದಲ್ಲಿ ಆ ಜಗನ್ಮಾತೆಯೇ ನಿಮ್ಮ ಉದ್ಧಾರಕ್ಕೆ ಬೇಕಾದ ಸಂದರ್ಭಗಳನ್ನು ಸೃಷ್ಟಿಸಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳುತ್ತಾ ಧನ್ಯತಾ ಮನೋಭಾವನೆಯಿಂದ, ಪರಿಪೂರ್ಣ ಭಾವನೆಯಿಂದ ನೀವಿಚ್ಛಿಸಿದಾಗ ನಿಧಾನವಾಗಿ ಕಣ್ಬಿಟ್ಟು ಹೊರಬನ್ನಿ. ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ಸೆಲ್ಫ್ ಲವ್ 365 ಅನ್ನೋ ವರ್ಷದಲ್ಲಿ ಯಾವತ್ತು ಬೇಕಾದರೂ ಸೇರ್ಕೊಳ್ಬೋದಾಗಿರೋ ಮತ್ತು ಅವತ್ತಿನಿಂದ 365 ದಿನಗಳ ಕಾಲ ಒಂದು ಇಂಟೆನ್ಸ್ 1 hour ವೆಲ್ನೆಸ್ ಪ್ರೋಗ್ರಾಮ್ನ ಅನುಭವಿಸ್ತಾ ಯಾವ ರೀತಿಯೆಲ್ಲ ಆಳವಾದ ಬದಲಾವಣೆಯನ್ನು ನೋಡಿದ್ದಾರೆ ನಿಮ್ಮ ಜೊತೆಯಲ್ಲಿ ಧ್ಯಾನ ಮಾಡೋರು ಅನ್ನೋದನ್ನು ಒಂದು ಒಪಿನಿಯನ್ನ ನಾವು ಹಂಚ್ಕೊಳ್ಳೋಣ ಅಥವಾ ನೋಡೋಣ. ಬಿಕಾಸ್ ದ ಮೋರ್ ವಿ ಸಿ ಅದರ್ಸ್ ಟ್ರಾನ್ಸ್ಫರ್ಮೇಷನ್ ದ ಬೆಟರ್ ವಿ ಗೆಟ್. ನೀವು ಕೂಡ ಈ ಸೆಲ್ಫ್ ಲವ್ ಜರ್ನಿಯನ್ನು ಇನಿಷಿಯೇಟ್ ಮಾಡಬಹುದು. ಮೊದಲನೇದಾಗಿ ಸೆಲ್ಫ್ ಲವ್ ಅಂದರೆ ಏನು ಅಂತ ನೀವು ತಿಳ್ಕೊಳ್ಬೇಕು. ಅದನ್ನು ಉಚಿತವಾದ ವೆಬಿನಾರ್ ಮೂಲಕ ನೀವು ಅನುಭವಿಸ್ಬೋದಾಗಿದೆ. QR ಕೋಡ್ನ ಸ್ಕ್ಯಾನ್ ಮಾಡಿ ಅಥವಾ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿದೆ. ಮತ್ತು ನೀವು ಯಾವಾಗ ಬೇಕಾದರೂ ಯಾವ ದಿನ ಬೇಕಾದರೂ ನಮ್ಮ ಜೊತೆಲಿ 1 hour ಇಂಟೆನ್ಸ್ ಲೈವ್ ಪ್ರೋಗ್ರಾಮ್ನ ಯೋಗ, ಧ್ಯಾನ, ಬ್ರೈನ್ ಪ್ರೋಗ್ರಾಮಿಂಗ್ ಮತ್ತು 1 full year ಲೈಫ್ ಟೈಮ್ ಕಮ್ಯುನಿಟಿ ಆಕ್ಸೆಸ್ ವಿತ್ ಲೈವ್ ವೆಲ್ನೆಸ್ ಪ್ರೋಗ್ರಾಮಿಂಗನ್ನು ಔಷಧರಹಿತ ಚಿಕಿತ್ಸೆಯನ್ನು ಅನುಭವಿಸ್ಬೋದಾಗಿದೆ. ಮತ್ತೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್. ಓಕೆ, ಹೇಳಿ ಅಮ್ಮ, ಯಾಕೆ ಒಬ್ಬ ವ್ಯಕ್ತಿ ಸೆಲ್ಫ್ ಲವ್ 365 ಸೇರ್ಕೋಬೇಕು? ನಮ್ಮನ್ನ ನಾವು ಟ್ಯೂನ್ ಅಪ್ ಮಾಡ್ಕೊಳಕ್ಕೆ ಮ್ಯಾಮ್. ಎಸ್. ಆಮೇಲೆ ನಾವು ನಮ್ಮ ಥಾಟ್ಸ್ ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತೀವಿ ಅಂದ್ರೆ ನಾವು ಅನ್ಕೊಂಡಿದ್ದೇ ನಿಜ, ನಾವು ಬೆಳೆದ್ ಬಂದಿದ್ದೇ ನಿಜ ಅಂತೇಳಿ. ಅಂದ್ರೆ ನಮ್ಮ ಸಮಾಜನೂ ಹಂಗೆ ಇರತ್ತೆ, ನಮ್ಮ ಫ್ರೆಂಡ್ಸು ಹಂಗೆ ಸಿಕ್ಕಿರ್ತಾರೆ. ಆಮೇಲೆ ಈವನ್ ನಮ್ಮ ತಂದೆ ತಾಯಿಗ ಅದೇ ಗರಡಿಯಲ್ಲಿ ಬೆಳೆದ್ ಬಿಟ್ಟಿರ್ತೀವಿ. ಅವರೇ ನಮ್ಮ ಪ್ರಪಂಚ. ಅವಾಗ ನಾವೊಂಥರ ಬಾವಿಯಲ್ಲಿ ಕಪ್ಪೆ ತರ. ಅವ್ರೇನ್ ಮಾಡ್ತಾರೋ ಅದೇ ನಿಜ, ಅವ್ರು ತಪ್ಪು ಮಾಡಿದ್ರು ಅದೇ ನಮ್ಗೆ ರೆಫರೆನ್ಸ್, ಅದೇ ದಾರಿಯಲ್ಲಿ. ಅದು ಬೆಳೆದಂಗೆ ಹೆಂಗೆ ನಮ್ ಫ್ರೆಂಡ್ಸು ಹೆಂಗ್ ಸಿಗ್ತಾ ಹೋಗ್ತಾರೆ, ಅಥವಾ ನಮ್ ಕಲೀಗ್ಸ್ ಆಗ್ಲಿ, ಅಥವಾ ಯಾರು ನಮ್ ಜೀವನದಲ್ಲಿ ಯಾರು ಬರ್ತಾರೋ ಯಾರ್ ನೋಡಿದ್ಮೇಲೆ ಇನ್ಸ್ಪೈರ್ ಆಗ್ತೀವೋ ಅವರೇ ಮಾಡಿತ್ತು ಖರೆ ಅಂದ್ಬಿಡ್ತೀವಿ. ಆತರ ಅದನ್ನೆಲ್ಲ ಒಂದೊಂದಾಗಿ ಅನ್ಫೋಲ್ಡ್ ಮಾಡ್ತಾ ಇದ್ದೀರಾ ಮ್ಯಾಮ್ ನೀವು.
ಥ್ಯಾಂಕ್ ಯು ಆಮೇಲೆ ಅಮ್ಮ. ಮೊದ್ಲು ಯಾರ್ಯಾರ ಹೇಳಿದ್ರಲ್ಲ ಮ್ಯಾಮ್, ಅವರೆಲ್ಲ ಹೇಳಿದ ಹಾಗೆ ನಾವ್ ಏನ್ ಅನ್ಕೊಂಡಿರ್ತೀವೋ ಅದೇ ಟಾಪಿಕ್ ಬಂದಿರತ್ತೆ ಮ್ಯಾಮ್ ಎಷ್ಟೋ ಸಲ. ವಾವ್. ಅದೇ ಟಾಪಿಕ್ ಮೇಲೆ ಮಾತಾಡಿರ್ತೀರಾ. ಆಮೇಲೆ ಲಾಸ್ಟ್ ಅಲ್ಲಿ ಹಾಡ್ ಅಂತೂ ಇಷ್ಟ ದಿನ ನಾವು ಚಿಕ್ಕವರಿದ್ದಾಗ ಚಂದನದಲ್ಲಿ ಅಷ್ಟೇ ಆ ಭಾವಗೀತೆ ಕೇಳ್ತಾ ಇದ್ವಿ. ಆಮೇಲೆ ಅದ್ ಥ್ಯಾಂಕ್ ಬಿಟ್ಟೇ ಬಿಟ್ಟಿದ್ವಿ. ಆಮೇಲೆ ಅದ್ ಎಲ್ಲೂ ಪ್ರಸಾರನೂ ಆಗಲ್ಲ, ಈಗ ಯಾವ ಹೌದು ಚಾನಲ್ ಅಲ್ಲೂ ಹಾಕಲ್ಲ, ಅಲ್ಲ. ಯಾವ ಎಸ್. ರೇಡಿಯೋ ಅಂತೂ ಕೇಳೋದೇ ಬಿಟ್ಬಿಟ್ಟಿದೀವಿ. ಆಮೇಲೆ ಅದು ಎಲ್ಲ ನೀವು ಒಂದೊಂದು ಹಾಡು ಎಲ್ಲ ನಮ್ ಚೈಲ್ಡ್ಹುಡ್ ಮೆಮರಿಗೆ ಕನೆಕ್ಟ್ ಥ್ಯಾಂಕ್ ಆಗ್ತಾ ಯು, ಹೋಗುತ್ತೆ. ಮೀನ್ಸ್ ಅ ಲಾಟ್. ಹೌದು. ಆಮೇಲೆ ಅದೇ ನಮ್ಮನ್ನ ಬೇಡ ನಾವು ತಗೋ. ಪ್ರಾಮಾಣಿಕವಾಗಿ ಹೆಂಗೆ ಪ್ರೀತಿಸೋದು, ಎಸ್. ಯಾಕಂದ್ರೆ ನಾವು ನಮ್ಮನ್ನ ಪ್ರೀತಿಸ್ತಿದೀವಿ. ಮೊದಲು ಸೆಲ್ಫ್ ಲವ್ ಅಂತ ಅವ್ರು ಇವ್ರು ಎಲ್ಲರೂ ಟ್ಯಾಗ್ ಮಾಡ್ತಿದ್ರು. ನಾವು ಓಕೆ, ಹಾ, ನಾವು ನಮ್ಮನ್ನ ಪ್ರೀತಿಸ್ತೀವಿ ಅಷ್ಟೇ ಅಷ್ಟೇ ಗೊತ್ತಿತ್ತು. ಬಟ್ ಅದ್ರ ರಿಯಲ್ ಮೀನಿಂಗ್ ನಾವು ನಮ್ಮನ್ನ ಪ್ರಾಮಾಣಿಕವಾಗಿ ಹೆಂಗ್ ನೋಡ್ಬೇಕು. ಆಮೇಲೆ ಇದಂತೂ ವಾಟ್ ಈಸ್ ರಿಯಲ್ ಗುಡ್ನೆಸ್ ಇದೆ ಅಲ್ಲ ಮ್ಯಾಮ್, ಅದು ನಮಗೆ ಎಲ್ಲರಿಗೂ ಬೇಕೇ ಆಗಿತ್ತು ಅನ್ಸುತ್ತೆ. ವಾವ್. ಯಾಕಂದ್ರೆ ನಾವು ಯಾರೇ ಏನೇ ಮಾಡಿದ್ರು ಬರೀ ಅದೇ ಡಿಪ್ರೆಷನ್ ಅಲ್ಲಿ ಇದ್ಬಿಡ್ತಿದ್ವಿ. ಅವ್ರು ನಮ್ಗೆ ಹಂಗ್ ಮಾಡಿದ್ರು, ನಾವು ಏನೂ ತಪ್ಪು ಮಾಡಿಲ್ಲ, ನಾವ್ ಯಾರಿಗೂ ಕೆಟ್ಟದ್ ಬಯಸಿಲ್ಲ, ನಮಗೆ ಯಾಕೆ ಎಲ್ಲರೂ ಹಿಂಗ್ ಮಾಡ್ತಾ ಇದಾರೆ, ಯಾಕೆ ಹಿಂಗ್ ಆಗ್ತಾ ಇದೆ, ಒಮ್ಮೊಮ್ಮೆ ಬರೀ ದೇವ್ರಿಗೆ ದೂಷಿಸೋದು, ಒಮ್ಮೊಮ್ಮೆ ಯಾಕೆ ಆಲ್ ದ ಟೈಮ್ ಹಂಗೆ ಮಾಡ್ತಿದ್ವಿ. ಬಟ್ ಅದನ್ನ ನೀವು ಯಾವ ತರ ನೋಡ್ಬೇಕು, ಯಾವ ತರ ನೋಡಿದ್ರೆ ಹೆಂಗಾಗತ್ತೆ ಅಂತ ವಿತ್ ಎಕ್ಸಾಂಪಲ್ ನೀಟಾಗಿ ಹೇಳ್ಕೊಡ್ತೀರಾ ಮ್ಯಾಮ್. ಅದು ಥ್ಯಾಂಕ್ ಯು ಥ್ಯಾಂಕ್ ಯು, ಒಂದ್ ಸೋ ಚಿಕ್ಕ ಬ್ಯೂಟಿಫುಲ್. ಮಗುನು ಆ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಅದಕ್ಕೂ ತಿಳಿಯತ್ತೆ ಅನ್ಸುತ್ತೆ ದಟ್ಸ್ ಸೋ ಮ್ಯಾಮ್, ನೈಸ್. ಅಷ್ಟ್ ಥ್ಯಾಂಕ್ ಚೆನ್ನಾಗಿ. ಯು, ರಿಯಲಿ ಮೀನ್ಸ್ ಅ ಲಾಟ್. ಆಮೇಲೆ ಕಾನ್ಫಿಡೆನ್ಸ್ ಅಂತೂ ತುಂಬಾ ಜಾಸ್ತಿ ಆಗಿದೆ ಮ್ಯಾಮ್.